ادع إلى سبيل ربك بالحكمة والموعظة الحسنة وجادلهم بالتي هي أحسن. السلام عليكم ورحمة الله وبركاته. الحمد لله وحده والصلاة والسلام على من لا نبي بعد أما بعد. ಪ್ರಿಯ ವೀಕ್ಷಕರೇ, ನಮ್ಮ ಜೀವನದಲ್ಲಿ ಭರವಸೆ ಬಹಳ ಮುಖ್ಯವಾದದ್ದು. ಎಲ್ಲಿ ಭರವಸೆ ಇರುವುದಿಲ್ಲವೋ ಆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಎಂದಿಗೂ ಕಾಣಸಿಗುವುದಿಲ್ಲ. ದಾಂಪತ್ಯ ಜೀವನದಲ್ಲಿಯೂ ಸಹ ಭರವಸೆ ಬೇಕು, ಗೆಳೆತನದಲ್ಲಿಯೂ ಸಹ ಭರವಸೆ ಬೇಕು, ಸಹೋದರ ಸಹೋದರಿಯರ ಮಧ್ಯೆ ಭರವಸೆ ಇರಬೇಕು, ಶಿಕ್ಷಕ ಮತ್ತು ಆತನ ಶಿಷ್ಯರ ಮಧ್ಯೆ ಕೂಡ ಭರವಸೆ ಇರಬೇಕು, ಮಾತಾಪಿತರಿಗೆ ಮಕ್ಕಳ ಮೇಲೆ ಭರವಸೆ ಇರಬೇಕು, ಮಕ್ಕಳಿಗೆ ಮಾತಾಪಿತರ ಮೇಲೆ ಭರವಸೆ ಇರಬೇಕು, ಹಿರಿಯರಿಗೆ ಕಿರಿಯರ ಮೇಲೆ ಭರವಸೆ ಇರಬೇಕು, ಕಿರಿಯರಿಗೆ ಹಿರಿಯರ ಮೇಲೆ ಭರವಸೆ ಇರಬೇಕು, ಮಾಲೀಕರಿಗೆ ಕಾರ್ಮಿಕರ ಮೇಲೆ ಭರವಸೆ ಇರಬೇಕು, ಕಾರ್ಮಿಕರಿಗೆ ಮಾಲೀಕರ ಮೇಲೆ ಭರವಸೆ ಇರಬೇಕು. ಆಗ ಮಾತ್ರ ಆ ಕೆಲಸ ಸುಖಮಯವಾಗಿ ಸಾಗಲು ಸಾಧ್ಯ. ಹಾಗಾದರೆ ಭರವಸೆ ಅಂದರೆ ಏನು? ಇದನ್ನೇ ನಾವು ಅರಬಿಕ್ ಭಾಷೆಯಲ್ಲಿ ತವಕ್ಕುಲ್ ಅಂತ ಕರೆಯುತ್ತೇವೆ. ಇದನ್ನು ನಾವು ಇಸ್ಲಾಮಿ ಶರಿಯಾದಡಿಯಲ್ಲಿ ವ್ಯಾಖ್ಯಾನಿಸುವುದಾದರೆ, ಇದರ ಡೆಫಿನೇಷನ್ ನಾವು ನೋಡಬೇಕಾದರೆ ಅದು ಹೀಗಾಗಬಹುದು. ಅದೇನೆಂದರೆ, التوكل هو اتخاذ الأسباب والاعتماد على الله. ಅಂದರೆ ತವಕ್ಕುಲ್ ಅಂದರೆ, ಭರವಸೆ ಅಂದರೆ ಅಲ್ಲಾಹನ ಮೇಲೆ ಭರವಸೆ ಇಟ್ಟು ಕರ್ಮಗಳನ್ನು ಆತನಿಗೆ ಅರ್ಪಿಸುವುದು. ಇದನ್ನು ಹದೀಸಿನಲ್ಲಿ, ಒಂದು ಅಧಿಕೃತವಾಗಿರುವಂಥ ಹದೀಸಿನಲ್ಲಿ ಅಲ್ಲಾಹನ ಪ್ರವಾದಿ ಹಕ್ಕಿಗಳ ಉಪಮೆ ನೀಡಿ ನಮಗೆ ಬಹಳ ಸವಿವರವಾಗಿ, ಸರಳವಾಗಿ, ಸುಲಭವಾಗಿ ತಿಳಿಸಿದ್ದಾರೆ. ಆ ಹದೀಸನ್ನು ನೋಡಿ. ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಉಮರ್ ಬಿನ್ ಖತ್ತಾಬ್ ರದಿಯಲ್ಲಾಹು ಅನ್ಹುರವರು ಈ ಹದೀಸಿನ ವರದಿಗಾರರು, ಲೌ ಅನ್ನಕುಂ ತತವಕ್ಕಲೂನ ಅಲಲ್ಲಾಹಿ ಹಕ್ಕ ತವಕ್ಕುಲಿಹಿ ಲರಜಕಕುಂ ಕಮಾ ಯರ್ಜುಕು ಅತ್-ತೈರ್ ತಗ್ದು ಖಿಮಾಸಂ ವ ತರೂಹು ಬಿತಾನಾ. ನೀವು ಅಲ್ಲಾಹನ ಮೇಲೆ ಭರವಸೆ ಇಡುವ ರೀತಿಯಲ್ಲಿಯೇ ಭರವಸೆ ಇಟ್ಟರೆ ಅಲ್ಲಾಹು ನಿಮಗೆ ಹಕ್ಕಿಗಳಿಗೆ ಆಹಾರ ನೀಡುವ ಹಾಗೆ ಆಹಾರವನ್ನು ನೀಡುವವನು. ಹಕ್ಕಿಗಳು ಬೆಳಗಿನ ಜಾವ ಸುಪ್ರಭಾತದಲ್ಲಿ ತಮ್ಮ ಗೂಡಿನಿಂದ ಖಾಲಿ ಹೊಟ್ಟೆ, ಹಸಿದ ಹೊಟ್ಟೆಯಿಂದ ಹಾರಿ ಹೋಗುತ್ತವೆ ಮತ್ತು ಸಾಯಂಕಾಲ ಹೊಟ್ಟೆ ತುಂಬಿಸಿಕೊಂಡು ತಮ್ಮ ಗೂಡಿಗಳಿಗೆ ಬರುತ್ತವೆ. ನೀವು ಅಲ್ಲಾಹನ ಮೇಲೆ ಭರವಸೆಯನ್ನು ಇಟ್ಟರೆ ಅಲ್ಲಾಹು ನಿಮಗೆ ಆ ರೀತಿ ಅನ್ನಧಾರವನ್ನು, ಆಹಾರವನ್ನು ಒದಗಿಸುವವನು. ಒಂದು ಹದೀಸಿಯ ಕುದಿಸಿಯಲ್ಲಿ ಅಲ್ಲಾಹನು, ಸರ್ವಶಕ್ತನಾದ ಅಲ್ಲಾಹನು ಹೇಳುತ್ತಾನೆ, ಯಾ ಇಬಾದಿ, ಓ ನನ್ನ ದಾಸರೇ, ಕುಲ್ಲುಕುಂ ಜಾಯ ಇಲ್ಲಾ ಮನ ಅತ್ಅಮ್ತುಹು ಫಸ್ತತ್ಇಮೂನಿ ಉತ್ಇಮುಕುಂ. ಓ ನನ್ನ ದಾಸರೇ, ನಾನು ಆಹಾರ ನೀಡಿದವನ ಹೊರತು ನೀವೆಲ್ಲರೂ ಹೊಟ್ಟೆ ಹಸಿದವರು. ನೀವು ನನ್ನಲ್ಲಿ ಆಹಾರವನ್ನು ಕೇಳಿರಿ, ನಾನು ನಿಮಗೆ ಅನ್ನಧಾರವನ್ನು, ನಾನು ನಿಮಗೆ ಆಹಾರವನ್ನು ಒದಗಿಸುವೆನು ಅಂತ. ಈ ಹದೀಸಿನಲ್ಲಿ ಒಂದು ಮಾತು ಅರ್ಥೈಸಿಕೊಳ್ಳುವುದೇನೆಂದರೆ, ನಾವು ಕೇಳುವುದು ಅಲ್ಲಾಹನಲ್ಲಿ ಆಗಿರಬೇಕು, ನಾವು ಮೊರೆ ಇಡುವುದು ಅಲ್ಲಾಹನಲ್ಲಾಗಿರಬೇಕು. ಅಲ್ಲಾಹನು ನಮಗೆ ನೀಡುತ್ತಾನೆ. ಅಲ್ಲಾಹನು ದಯಾಮಯನು, ಅಲ್ಲಾಹನು ಕರುಣಾಳು. ಅಲ್ಲಾಹನ ಒಂದು ನಾಮ ರಜಾಕ್ ಆಗಿದೆ. ನಾವು ಈ ನಾಮದ ಸಹಾಯದಿಂದ ಅಲ್ಲಾಹನಲ್ಲಿ ಪ್ರಾರ್ಥಿಸಬೇಕು, ಓ ಅಲ್ಲಾಹನೇ, ನನಗೆ ರಿಸ್ಕ್ ಹಲಾಲನ್ನು ನೀಡು. ಏಕೆಂದರೆ ಇನ್ನಲ್ಲಾಹ ತೊಯ್ಯಿಬುನ್ ಲಾ ಯಕ್ಬಲು ಇಲ್ಲಾ ತೊಯ್ಯಿಬ. ಅಲ್ಲಾಹ ತಾಲ ಪರಿಶುದ್ಧನು, ಅಲ್ಲಾಹನು ಪರಿಶುದ್ಧವನ್ನು ಮಾತ್ರ ಸ್ವೀಕರಿಸುತ್ತಾನೆ. ಅಲ್ಲಾಹನಲ್ಲಿ ನಾನು ಪ್ರಾರ್ಥಿಸುತ್ತೇನೆ, ಅಲ್ಲಾಹು ನಮ್ಮೆಲ್ಲರಿಗೆ ರಿಸ್ಕ್ ಹಲಾಲನ್ನು ನೀಡಲಿ, ಆಮೀನ್. ಮತ್ತು ನಮ್ಮ ಭರವಸೆಯನ್ನು, ನಮ್ಮ ತವಕ್ಕುಲನ್ನು ಇನ್ನಷ್ಟು ಅಲ್ಲಾಹನು ಪ್ರಬಲಗೊಳಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.